ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಪಲ್ಯ, ಬನಾನಾ ಸ್ಟೆಮ್ ಪಲ್ಯ. ಬಾಳೆ ದಿಂಡು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಒಂದು ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ ಕೂಡ. ಬಾಳೆ ದಿಂಡು ನಾವು ವರ್ಷಕ್ಕೆ 1 ಅಥವಾ 2 ಬಾರಿ ಆದರೂ ಇದನ್ನು ತಿನ್ನಬೇಕು. ಇದನ್ನು ನಾವು ಸೇವಿಸುವುದರಿಂದ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಕೂದಲಿನಂಶ ಅಥವಾ ಬೇರೆ ರೀತಿ ಕಲ್ಮಶ ಇದ್ದರೆ ಅದನ್ನೆಲ್ಲವನ್ನು ಇದು ದೂರ ಮಾಡ್ತದೆ. ಹಾಗಾದರೆ ಬನ್ನಿ, ನಾವು ಇವತ್ತು ಬಾಳೆ ದಿಂಡಿನ ಪಲ್ಯ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬಾಳೆ ದಿಂಡಿನ ಪಲ್ಯ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಬಾಳೆ ದಿಂಡು ಬನಾನಾ ಸ್ಟೆಮ್ ½ ಕಿಲೋ, ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ 1 ಬೌಲ್, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ ಅದನ್ನು ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ, ½ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್, ½ ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ ಅದನ್ನು ಸಹ ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ, ಹಿಂಗ್ ಚಿಟಿಕೆಯಷ್ಟು, ಟರ್ಮರಿಕ್ ಪೌಡರ್ ಅರಶಿನ ಪೌಡರ್ ಚಿಟಿಕೆಯಷ್ಟು, 8 ಬ್ಯಾಡಗೆ ಮೆಣಸು 8 ರೆಡ್ ಚಿಲ್ಲಿ ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ, 1 ಬೌಲ್ ಹಾಟ್ಸ್ ಗ್ರಾಮ್ ಹುರುಳಿ ಕಾಳು ಅದನ್ನು ನಾವು ರಾತ್ರಿ ನೆನೆಸಿಟ್ಕೊಂಡಿದ್ದೇವೆ ಬೆಳಿಗ್ಗೆ ಮಾಡೋದು, 2 ಟೇಬಲ್ ಸ್ಪೂನ್ 1 ರಿಂದ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, 3 ರಿಂದ 4 ಕಡ್ಡಿ ಒಗ್ಗರಣೆ ಸೊಪ್ಪು, 1 ಲಿಂಬೆ ಗಾತ್ರದಷ್ಟು ಬೆಲ್ಲ ಜಾಗರಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಬೇಕಾಗಿದೆ. ಮೊದಲಿಗೆ ನಾವೀಗ ಮಸಾಲೆ ರೆಡಿ ಮಾಡುವ. ಮೆಣಸು, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಹಿಂಗ್, ಅರಶಿನ ಎಲ್ಲ ಸೇರಿಸಿ ಇದನ್ನೀಗ ಡ್ರೈ ಪೌಡರ್ ಮಾಡಿಟ್ಕೊಳ್ಳುವ. ನಮ್ಮ ಡ್ರೈ ಮಸಾಲೆ ರೆಡಿಯಾಗಿದೆ. ನಾವೀಗ ಇದಕ್ಕೆ ತೆಗೆದಿಟ್ಕೊಂಡಂಥ ತೆಂಗಿನ ತುರಿಯನ್ನು ಸೇರಿಸಿ 2 ಸುತ್ತು ನಾವು ಮಿಕ್ಸಿಯನ್ನು ತಿರುಗಿಸಿದರೆ ಸಾಕು, ಗರಿ ಗರಿಯಾಗಿರಲಿದು. ಇಲ್ಲಿ ನಾವು ನೋಡ್ಬೋದು ಗರಿ ಗರಿಯಾಗಿ ಉಂಟು ಮಸಾಲ, ಸಾಕು. ನಾವೀಗ ನೆನೆಸಿಟ್ಟುಕೊಂಡಂಥ ಹುರುಳಿ ಕಾಳನ್ನು ಬೇಯಲಿಕ್ಕಿಡುವ. ಅದಕ್ಕೆ ನೀರು ಸೇರಿಸಿದ್ದೇವೆ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. 1 ರಿಂದ 2 ವಿಸಿಲ್ ಕೊಟ್ಟರೆ ಸಾಕು. ಈಗ ನಾವು ಬಾಳೆ ದಿಂಡನ್ನು ರೌಂಡ್ ರೌಂಡ್ ಆಗಿ ಕಟ್ ಮಾಡುವ. ಅದ್ರಲ್ಲಿ ನಾರಿನಂಶ ಫೈಬರ್ನಂಶ ಇದ್ರೆ ಅದನ್ನು ತೆಗೀರಿ, ಮತ್ತೆ ನೀರಿಗೆ ಹಾಕೊಳ್ಳಿ. ನೀರಿಗೆ ಹಾಕೋದ್ರಿಂದ ಕಪ್ಪಾಗುವುದಿಲ್ಲ. ಅಥವಾ ನೀವು ಬಟರ್ ಮಿಲ್ಕ್ನ ಒಳಗೆ ಸಹ ಹಾಕ್ಬೋದು, ಆಗ ಸಹ ಕಪ್ಪಾಗುವುದಿಲ್ಲ. ನಾವು ಇಲ್ಲಿ ಬರೀ ನೀರಿಗೆ ಹಾಕ್ತಾ ಇದ್ದೇವೆ. ಈಗ ಇಲ್ಲಿ ನಾವು ರೌಂಡ್ ಕಟ್ ಆಯಿತು. ಈಗ ಇದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳುವ. ಮೂರರಿಂದ 4 ಕೈಯಲ್ಲಿ ಇಟ್ಕೊಳ್ಳಿ. ಹೀಗೆ ಎಲ್ಲದನ್ನು ನೀವು ಹೀಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಳ್ಳಿ. ನಮ್ಮ ಬಾಣಲೆ ಬಿಸಿಯಾಗಿದೆ. ಈಗ ಅದಕ್ಕೆ ತೆಂಗಿನೆಣ್ಣೆ, ಬಿಸಿಯಾದ ನಂತರ ಒಗ್ಗರಣೆಗೆ ಸಾಸಿವೆ ಚಟಪಟ ಅನ್ನುವ ತನಕ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಸೊಪ್ಪು. ಈಗ ನಾವು ಒಗ್ಗರಣೆ ಸೊಪ್ಪು ಸೇರಿಸುವ. ಅದು ಸಹ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಉದ್ದಿನ ಬೇಳೆ ಉರದ್ ದಾಲ್ ಹಾಕುವ. ಅದು ಸಹ ಲೈಟ್ ಕೆಂಪಾಗಬೇಕು ಉರದ್ ದಾಲ್. ಲೈಟ್ ಕೆಂಪಾಗ್ತಾ ಬಂತು. ಉದ್ದಿನ ಬೇಳೆ ಕೆಂಪಾಯಿತು.
ಈಗ ನಾವು ತೊಳೆದಿಟ್ಕೊಂಡಂತಹ ತುಂಡು ಮಾಡಿ ಇಟ್ಕೊಂಡಂತಹ ಬಾಳೆ ದಿಂಡನ್ನು ಸೇರಿಸುವ. ಮಿಕ್ಸ್ ಮಾಡಿ ಒಗ್ಗರಣೆಯೊಟ್ಟಿಗೆ ಅದೀಗ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಮತ್ತೆ ಬೆಲ್ಲ ಸೇರಿಸಿ ವಾಪಸ್ ಮಿಕ್ಸ್ ಮಾಡಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡಿ. ನೀರು ಹಾಕುವ ಬೇಡ, ಇದನ್ನು ನೀರು ಬಿಡ್ತದೆ. ಮತ್ತು ಒಂದು ವೇಳೆ ನಿಮಗೆ ಬೇಕನ್ನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ನಾವು ನೀರು ಹಾಕೋದಿಲ್ಲ, ಹೀಗೇನೆ ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ನಮ್ದೀಗ ಬಾಳೆ ದಿಂಡು ಇಲ್ಲಿ ಬೆಂದಿದೆ, ಬಾಯಿ ತೆಗೆದು ನೋಡುವ. ಈಗ ನಾವಿದಕ್ಕೆ ಹುರುಳಿಕಾಳು, ಬೇಯಿಸಿಟ್ಕೊಂಡಂಥ ಹುರುಳಿಕಾಳನ್ನು ಸೇರಿಸುವ. ಮಿಕ್ಸ್ ಮಾಡಿ ಈಗ ನಾವಿದಕ್ಕೆ ರುಬ್ಕೊಂಡಿಟ್ಟಂಥ ಮಸಾಲವನ್ನು ಸೇರಿಸುವ. ಈಗ ನಾವು ಲೋ ಫ್ಲೇಮಲ್ಲಿ ಬಾಯಿ ಮುಚ್ಚಿದನ್ನು 2 ರಿಂದ 3 ಮಿನಿಟ್ ಹೀಗೇನೆ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ಮದು ಬಾಳೆ ದಿಂಡಿನ ಪಲ್ಯ ರೆಡಿ. ನಮ್ಮದು ಪದಾರ್ಥ ರೆಡಿಯಾಗಿದೆ. ಸೊ ಈಗ ಗ್ಯಾಸ್ ಆಫ್ ಮಾಡುವ, ಸರ್ವ್ ಮಾಡುವ ಇದನ್ನು. ನಮ್ಮ ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ನಮ್ಮ ಮ್ಯಾಂಗ್ಳೂರ್ ಫುಡ್ ಕಿಚನಲ್ಲಿ ನಿಮ್ಮ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.